ಇನ್ನು ಇಂಡಿ ಕೂಟದ ಸಮಸ್ಯೆಗಳು ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಮಿತ್ರ ಪಕ್ಷಗಳು ಸಿಡಿದೇಳ್ತಾ ಇದೆ. ಈ ಪಟ್ಟಿಗೆ ಈಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದ್ದಾರೆ. ಏನದು ಸ್ಟೋರಿ ಬನ್ನಿ ನೋಡೋಣ. ಇಂಡಿ ಕೂಟದಲ್ಲಿ ಹೊತ್ತಿಕೊಂಡ ಬಂಡಾಯದ ಕಿಡಿ. ಏಕ್ಲಾ ಚಲೋರೆ ಅಂದೇ ಬಿಟ್ರು ಮಮತಾ ದೀದಿ. ದೆಹಲಿಯಲ್ಲಿ ಆಪ್ ಸೋಲಿನ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಂಡಿದ್ದಾರೆ. ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವಂತಹ ಟಿಎಂಸಿ ಕಾಂಗ್ರೆಸ್ ಒಂದಿಗೆ ಸೇರಿ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧ ಇಲ್ಲ ಅಂತ ದೀದಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಹೌದು, ಕಳೆದ ಲೋಕಸಭೆ ಚುನಾವಣೆಯ ವೇಳೆ ಅಸ್ತಿತ್ವಕ್ಕೆ ಬಂದಿದ್ದ ಇಂಡಿ ಮೈತ್ರಿಕೂಟ ಸ್ಪಷ್ಟ ನಿಲುವುಗಳನ್ನು ಕೈಗೊಳ್ಳುವಲ್ಲಿ ಪದೇ ಪದೇ ಸೋಲ್ತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡುವ ನಿರ್ಧಾರದಿಂದ ಹಿಂದೆ ಸರಿದ ಕಾಂಗ್ರೆಸ್ ಮತ್ತು ಆಪ್ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಚುನಾವಣೆಯನ್ನ ಎದುರಿಸಿ ಸೋತು ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಿತ್ರರು ಹೇಳುತ್ತಿದ್ದಾರೆ. पश्चिम बंगाल में ममता जी इंडिपेंडेंट लड़ी है, चाहे विधानसभा हो या लोकसभा हो, उसमें कोई ममता जी ने नई बात नहीं कही है। लेकिन हमारा ये हमेशा मानना है कि कांग्रेस पार्टी देश की बड़ी पार्टी है, अपने जो अलायंस है इंडिया ब्लॉक में है, उनके साथ उनका डायलॉग रहना चाहिए. ಟಿಎಂಸಿ ನಿರ್ಧಾರ ಇಂಡಿ ಮೈತ್ರಿಕೂಟಕ್ಕೆ ಕಸಿವಿಸಿ ತಂದಿದೆ. ವಿಶೇಷವಾಗಿ ದೆಹಲಿಯಲ್ಲಿ ಕಳಪೆ ಪ್ರದರ್ಶನದಿಂದ ಕಂಗಾಲಾಗಿರೋ ಕಾಂಗ್ರೆಸ್ಗೆ ಭಾರಿ ಮುಜುಗುರ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ರಜನಿಕಾಂತ್ ಅವರ ರಾಜಯೋಗ ಏನು ಅಂತ ಹೇಳ್ತಾ ಇದ್ದೀವಿ. ಅಂದರೆ ರಜನಿಕಾಂತ್ ಅವರಿಗೆ 74 ವರ್ಷ ಆಯಿತು. ವಿಶ್ವದ ಎಲ್ಲೂ ಕೂಡ 74 ವರ್ಷದವ ಹೀರೋ ಆಗಿ ಹೀರೋಯಿನ್ ಜೊತೆ ಇಲ್ಲ. ಅಂದರೆ ಬೇರೆ ಬೇರೆ, ಈಗ ಅಮಿತಾಬ್ ಬಚ್ಚನ್ ಅಂತವರೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಹೀರೋ ಆಗಿ ಅಲ್ಲ. ಆದರೆ ರಜನಿಕಾಂತ್ ಈಗಲೂ ಹೀರೋನೇ. ಅದರ ರಹಸ್ಯ ಏನು ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಬ್ರಹ್ಮಾಸ್ತ್ರದಲ್ಲಿ ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಇನ್ನು ಇಂಡಿ ಕೂಟದ ಸಮಸ್ಯೆಗಳು ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಮಿತ್ರ ಪಕ್ಷಗಳು ಸಿಡಿದೇಳ್ತಾ ಇದೆ. ಈ ಪಟ್ಟಿಗೆ ಈಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದ್ದಾರೆ. ಏನದು ಸ್ಟೋರಿ ಬನ್ನಿ ನೋಡೋಣ. ಇಂಡಿ ಕೂಟದಲ್ಲಿ ಹೊತ್ತಿಕೊಂಡ ಬಂಡಾಯದ ಕಿಡಿ. ಏಕ್ಲಾ ಚಲೋರೆ ಅಂದೇ ಬಿಟ್ರು ಮಮತಾ ದೀದಿ. ದೆಹಲಿಯಲ್ಲಿ ಆಪ್ ಸೋಲಿನ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಂಡಿದ್ದಾರೆ. ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವಂತಹ ಟಿಎಂಸಿ ಕಾಂಗ್ರೆಸ್ ಒಂದಿಗೆ ಸೇರಿ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧ ಇಲ್ಲ ಅಂತ ದೀದಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಹೌದು, ಕಳೆದ ಲೋಕಸಭೆ ಚುನಾವಣೆಯ ವೇಳೆ ಅಸ್ತಿತ್ವಕ್ಕೆ ಬಂದಿದ್ದ ಇಂಡಿ ಮೈತ್ರಿಕೂಟ ಸ್ಪಷ್ಟ ನಿಲುವುಗಳನ್ನು ಕೈಗೊಳ್ಳುವಲ್ಲಿ ಪದೇ ಪದೇ ಸೋಲ್ತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡುವ ನಿರ್ಧಾರದಿಂದ ಹಿಂದೆ ಸರಿದ ಕಾಂಗ್ರೆಸ್ ಮತ್ತು ಆಪ್ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಚುನಾವಣೆಯನ್ನ ಎದುರಿಸಿ ಸೋತು ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಿತ್ರರು ಹೇಳುತ್ತಿದ್ದಾರೆ. पश्चिम बंगाल में ममता जी इंडिपेंडेंट लड़ी है, चाहे विधानसभा हो या लोकसभा हो, उसमें कोई ममता जी ने नई बात नहीं कही है. लेकिन हमारा ये हमेशा मानना है कि कांग्रेस पार्टी देश की बड़ी पार्टी है, अपने जो अलायंस है इंडिया ब्लॉक में है, उनके साथ उनका डायलॉग रहना चाहिए. ಟಿಎಂಸಿ ನಿರ್ಧಾರ ಇಂಡಿ ಮೈತ್ರಿಕೂಟಕ್ಕೆ ಕಸಿವಿಸಿ ತಂದಿದೆ. ವಿಶೇಷವಾಗಿ ದೆಹಲಿಯಲ್ಲಿ ಕಳಪೆ ಪ್ರದರ್ಶನದಿಂದ ಕಂಗಾಲಾಗಿರೋ ಕಾಂಗ್ರೆಸ್ಗೆ ಭಾರಿ ಮುಜುಗುರ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ರಜನಿಕಾಂತ್ ಅವರ ರಾಜಯೋಗ ಏನು ಅಂತ ಹೇಳ್ತಾ ಇದ್ದೀವಿ. ಅಂದರೆ ರಜನಿಕಾಂತ್ ಅವರಿಗೆ 74 ವರ್ಷ ಆಯಿತು. ವಿಶ್ವದ ಎಲ್ಲೂ ಕೂಡ 74 ವರ್ಷದವ ಹೀರೋ ಆಗಿ ಹೀರೋಯಿನ್ ಜೊತೆ ಇಲ್ಲ. ಅಂದರೆ ಬೇರೆ ಬೇರೆ, ಈಗ ಅಮಿತಾಬ್ ಬಚ್ಚನ್ ಅಂತವರೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಹೀರೋ ಆಗಿ ಅಲ್ಲ. ಆದರೆ ರಜನಿಕಾಂತ್ ಈಗಲೂ ಹೀರೋನೇ. ಅದರ ರಹಸ್ಯ ಏನು ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಬ್ರಹ್ಮಾಸ್ತ್ರದಲ್ಲಿ ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಇನ್ನು ಇಂಡಿ ಕೂಟದ ಸಮಸ್ಯೆಗಳು ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಮಿತ್ರ ಪಕ್ಷಗಳು ಸಿಡಿದೇಳ್ತಾ ಇದೆ. ಈ ಪಟ್ಟಿಗೆ ಈಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದ್ದಾರೆ. ಏನದು ಸ್ಟೋರಿ ಬನ್ನಿ ನೋಡೋಣ. ಇಂಡಿ ಕೂಟದಲ್ಲಿ ಹೊತ್ತಿಕೊಂಡ ಬಂಡಾಯದ ಕಿಡಿ.
ಏಕ್ಲಾ ಚಲೋರೆ ಅಂದೇ ಬಿಟ್ರು ಮಮತಾ ದೀದಿ. ದೆಹಲಿಯಲ್ಲಿ ಆಪ್ ಸೋಲಿನ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಂಡಿದ್ದಾರೆ. ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವಂತಹ ಟಿಎಂಸಿ ಕಾಂಗ್ರೆಸ್ ಒಂದಿಗೆ ಸೇರಿ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧ ಇಲ್ಲ ಅಂತ ದೀದಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಹೌದು, ಕಳೆದ ಲೋಕಸಭೆ ಚುನಾವಣೆಯ ವೇಳೆ ಅಸ್ತಿತ್ವಕ್ಕೆ ಬಂದಿದ್ದ ಇಂಡಿ ಮೈತ್ರಿಕೂಟ ಸ್ಪಷ್ಟ ನಿಲುವುಗಳನ್ನು ಕೈಗೊಳ್ಳುವಲ್ಲಿ ಪದೇ ಪದೇ ಸೋಲ್ತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡುವ ನಿರ್ಧಾರದಿಂದ ಹಿಂದೆ ಸರಿದ ಕಾಂಗ್ರೆಸ್ ಮತ್ತು ಆಪ್ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಚುನಾವಣೆಯನ್ನ ಎದುರಿಸಿ ಸೋತು. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಿತ್ರರು ಹೇಳುತ್ತಿದ್ದಾರೆ. पश्चिम बंगाल में ममता जी इंडिपेंडेंट लड़ी है, चाहे विधानसभा हो या लोकसभा हो, उसमें कोई ममता जी ने नई बात नहीं कही है। लेकिन हमारा ये हमेशा मानना है कि कांग्रेस पार्टी देश की बड़ी पार्टी है, अपने जो अलायंस है इंडिया ब्लॉक में है, उनके साथ उनका डायलॉग रहना चाहिए. ಟಿಎಂಸಿ ನಿರ್ಧಾರ ಇಂಡಿ ಮೈತ್ರಿಕೂಟಕ್ಕೆ ಕಸಿವಿಸಿ ತಂದಿದೆ. ವಿಶೇಷವಾಗಿ ದೆಹಲಿಯಲ್ಲಿ ಕಳಪೆ ಪ್ರದರ್ಶನದಿಂದ ಕಂಗಾಲಾಗಿರೋ ಕಾಂಗ್ರೆಸ್ಗೆ ಭಾರಿ ಮುಜುಗುರ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ರಜನಿಕಾಂತ್ ಅವರ ರಾಜಯೋಗ ಏನು ಅಂತ ಹೇಳ್ತಾ ಇದ್ದೀವಿ. ಅಂದರೆ ರಜನಿಕಾಂತ್ ಅವರಿಗೆ 74 ವರ್ಷ ಆಯಿತು. ವಿಶ್ವದ ಎಲ್ಲೂ ಕೂಡ 74 ವರ್ಷದವ ಹೀರೋ ಆಗಿ ಹೀರೋಯಿನ್ ಜೊತೆ ಇಲ್ಲ. ಅಂದರೆ ಬೇರೆ ಬೇರೆ, ಈಗ ಅಮಿತಾಬ್ ಬಚ್ಚನ್ ಅಂತವರೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಹೀರೋ ಆಗಿ ಅಲ್ಲ. ಆದರೆ ರಜನಿಕಾಂತ್ ಈಗಲೂ ಹೀರೋನೇ. ಅದರ ರಹಸ್ಯ ಏನು ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಬ್ರಹ್ಮಾಸ್ತ್ರದಲ್ಲಿ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ. ಇನ್ನು ಇಂಡಿ ಕೂಟದ ಸಮಸ್ಯೆಗಳು ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಮಿತ್ರ ಪಕ್ಷಗಳು ಸಿಡಿದೇಳ್ತಾ ಇದೆ. ಈ ಪಟ್ಟಿಗೆ ಈಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದ್ದಾರೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಇಂಡಿ ಕೂಟದಲ್ಲಿ ಹೊತ್ತಿಕೊಂಡ ಬಂಡಾಯದ ಕಿಡಿ. ಏಕ್ಲಾ ಚಲೋರೆ ಅಂದೇ ಬಿಟ್ರು ಮಮತಾ ದೀದಿ. ದೆಹಲಿಯಲ್ಲಿ ಆಪ್ ಸೋಲಿನ ಬೆನ್ನಲ್ಲೇ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಂಡಿದ್ದಾರೆ. ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಂಡಿ ಮೈತ್ರಿಕೂಟದ ಭಾಗವಾಗಿರುವಂತಹ ಟಿಎಂಸಿ ಕಾಂಗ್ರೆಸ್ ಒಂದಿಗೆ ಸೇರಿ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧ ಇಲ್ಲ ಅಂತ ದೀದಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಹೌದು, ಕಳೆದ ಲೋಕಸಭೆ ಚುನಾವಣೆಯ ವೇಳೆ ಅಸ್ತಿತ್ವಕ್ಕೆ ಬಂದಿದ್ದ ಇಂಡಿ ಮೈತ್ರಿಕೂಟ ಸ್ಪಷ್ಟ ನಿಲುವುಗಳನ್ನು ಕೈಗೊಳ್ಳುವಲ್ಲಿ ಪದೇ ಪದೇ ಸೋಲ್ತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡುವ ನಿರ್ಧಾರದಿಂದ ಹಿಂದೆ ಸರಿದ ಕಾಂಗ್ರೆಸ್ ಮತ್ತು ಆಪ್ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡುತ್ತಾ ಚುನಾವಣೆಯನ್ನ ಎದುರಿಸಿ ಸೋತು. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಿತ್ರರು ಹೇಳುತ್ತಿದ್ದಾರೆ. पश्चिम बंगाल में ममता जी इंडिपेंडेंट लड़ी है, चाहे विधानसभा हो या लोकसभा हो, उसमें कोई ममता जी ने नई बात नहीं कही है. लेकिन हमारा ये हमेशा मानना है कि कांग्रेस पार्टी देश की बड़ी पार्टी है, अपने जो अलायंस है इंडिया ब्लॉक में है, उनके साथ उनका डायलॉग रहना चाहिए. ಟಿಎಂಸಿ ನಿರ್ಧಾರ ಇಂಡಿ ಮೈತ್ರಿಕೂಟಕ್ಕೆ ಕಸಿವಿಸಿ ತಂದಿದೆ. ವಿಶೇಷವಾಗಿ ದೆಹಲಿಯಲ್ಲಿ ಕಳಪೆ ಪ್ರದರ್ಶನದಿಂದ ಕಂಗಾಲಾಗಿರೋ ಕಾಂಗ್ರೆಸ್ಗೆ ಭಾರಿ ಮುಜುಗುರ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ರಜನಿಕಾಂತ್ ಅವರ ರಾಜಯೋಗ ಏನು ಅಂತ ಹೇಳ್ತಾ ಇದ್ದೀವಿ. ಅಂದರೆ ರಜನಿಕಾಂತ್ ಅವರಿಗೆ 74 ವರ್ಷ ಆಯಿತು. ವಿಶ್ವದ ಎಲ್ಲೂ ಕೂಡ 74 ವರ್ಷದವ ಹೀರೋ ಆಗಿ ಹೀರೋಯಿನ್ ಜೊತೆ ಇಲ್ಲ. ಅಂದರೆ ಬೇರೆ ಬೇರೆ, ಈಗ ಅಮಿತಾಬ್ ಬಚ್ಚನ್ ಅಂತವರೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಹೀರೋ ಆಗಿ ಅಲ್ಲ. ಆದರೆ ರಜನಿಕಾಂತ್ ಈಗಲೂ ಹೀರೋನೇ. ಅದರ ರಹಸ್ಯ ಏನು ಹೇಳ್ತೀವಿ ಮುಂದಿನ ಭಾಗದಲ್ಲಿ. ಬ್ರಹ್ಮಾಸ್ತ್ರದಲ್ಲಿ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ.